ಆಲ್ಮೋಸ್ಟ್ ಈಗ ಬೆಳಗಾವಿವರೆಗೆ ವಿಸ್ತರಣೆ ಮಾಡುವಂಥ ಬಗ್ಗೆ ನಿರ್ಧಾರ ಆಗಿದೆ. ಅದು ನಮಗೆ ಹಿಂದೆ ನಾವು ಜೋಶಿಯವರಲ್ಲಿ ಭೇಟಿಯಾದಾಗ ಓರಲ್ಲಿ ಹೇಳಿದರು. ಈಗ ಅಧಿಕೃತವಾಗಿ ಪತ್ರ ಬರೆಯುವ ಮುಖಾಂತರ ನೀವು ತೊಗೋತಿರಲ್ಲ ಅವರೆಲ್ಲರೂ. ಹಾಂ, ಈಗ ನಾನು ಮತ್ತೊಂದು ಕಾರ್ಯಕ್ರಮ ಹೋಗಬೇಕು ನಾನು. ಅದಕ್ಕೆ ಟೈಮ್ ಒಂದೇ ಭಾರತ ಬೆಳಗಾವಿವರೆಗೂ ವಿಸ್ತರಣೆ ಮಾಡೋದು ನಿರ್ಧಾರ ಆಗಿದೆ. ಕ್ವಶನ್ ಆಫ್ ಟೈಮ್ ಅಷ್ಟೇ. ಇನ್ನೊಂದು 15 ದಿವಸ ಬಿಟ್ಟು ಸ್ಟಾರ್ಟ್ ಮಾಡ್ತಾರೋ, ಒಂದು ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡ್ತಾರೋ. ನಾನು ಹಿಂದೂ ಹೇಳಿದ್ದೆ, ಒಂದೇ ಭಾರತ ಬೆಳಗಾವಿವರೆಗೆ ಬೆಂಗಳೂರು ತರುವಂಥ ಜವಾಬ್ದಾರಿ ನಂದು ಅಂತ ಹೇಳಿದ್ದೆ. ಇವತ್ತು ತೊಗೊಂಬರುವಂಥ ಕೆಲಸ ಆಗಿದೆ. ಅದಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ರೈಲ್ವೆ ಮಿನಿಸ್ಟ್ರು. ಕ್ವಶನ್ ಆಫ್ ಡೇಸ್ ಅಷ್ಟೇ. ಇನ್ನೂ 15 ದಿವಸ ಒಂದು ತಿಂಗಳೊಳಗೆ ಡೇಟ್ ಅನೌನ್ಸ್ ಮಾಡ್ಬೋದು ಅಂತ ನನಗೆ ಹೋಪ್ಸಿ. ಹೊಸ ರೈಲ್ವೆ ಮಾರ್ಗದ ಬಗ್ಗೆ ನಾನು ಕೇಳಿದ್ದೆ. ಇಲ್ಲಿದು ಲೋಕಾಪುರ್, ರಾಮದುರ್ಗ, ಸವದತ್ತಿ, ಧಾರವಾಡ ಹೊಸ ರೈಲ್ವೆ. ನಾನು 2018-19ರಲ್ಲಿ ಒಂದು ಸುರೇಶ್ ಅಂಗಡಿಯವರು ಇದ್ದಾಗ ಒಂದು ಸರ್ವೆ ಆಗಿತ್ತು. ಸ್ವಲ್ಪ ನೆಗೆಟಿವ್ ಇತ್ತು. ಕೋವಿಡ್ ಇದ್ದುದರಿಂದ ಹೆಚ್ಚು ಪ್ರಯಾಣಿಕರು ಇರಲಿಲ್ಲ. ಆ ದೃಷ್ಟಿಯಲ್ಲಿ ನೆಗೆಟಿವ್ ಆಗಿತ್ತು. ಅದಕ್ಕೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. 2-3 ಸಲ ಸತತ ಪ್ರಯತ್ನ ಮಾಡಿದ ಮೇಲೆ ಈಗೇನು ಲಾಸ್ಟ್ ಟೈಮ್ ನನ್ನ ವಿಸಿಟ್ನಲ್ಲಿ ಅವ್ರಿಗೇನು ಪತ್ರ ಬರೆದಿದ್ದೆ, ಪರ್ಸಲ್ಲಿ ಹೋಗಿ ಕೊಟ್ಟಿದ್ದೆ. ಅದರ ಹಿನ್ನೆಲೆಯಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ರೀಸ್ಟಡಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ನಮ್ಮ ಪತ್ರ ಮುಖೇನ ತಿಳಿಸಿದ್ರಿಂದ ಒಂದು ಒಳ್ಳೆಯ ರೀತಿ ಬೆಳವಣಿಗೆ ಆಗಿದೆ. ಈ ರೀತಿ ಕಾಂಗ್ರೆಸ್ಸವರು ಅಧಿಕಾರದಾಗಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಏನೂ ಮಾಡಿಲ್ಲ. ಬಹುಶಃ ಅವರೇನಾದರೂ ಸರಿಯಾದಂಥ ಕ್ರಮ ಕೈಗೊಂಡಿದ್ದಾರೆ. ಈಗ ಸಿಂಧೂ ನದಿ ಒಪ್ಪಂದ ಮಾಡ್ಕೊಳ್ತಾರೋ ಜವಾಹರ್ಲಾಲ್ ನೆಹರು ಇದ್ದಾಗ ಅದು 80% ನೀರು ವಾಟರ್ ಶೇರ್ ಅವ್ರಿಗೆ ಕೊಡ್ತಾರೆ, 20% ನಾವು ಇಟ್ಕೊತೀವಿ. ಅಂದರೆ ಇದು ಯಾವ ರೀತಿಯಾದಂಥ ಒಂದು ಒಪ್ಪಂದ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲಿ ಹಿಮಾಲಯನ್ ಬ್ಲಂಡರ್ ಅಂತಲ್ಲ, ಪ್ರತಿ ಹಂತದಲ್ಲಿ ಜವಾಹರ್ಲಾಲ್ ನೆಹರು ಇದ್ದಾಗ ಪಾಕಿಸ್ತಾನಕ್ಕೆ ಒತ್ತು ಕೊಡುವಂಥ ಕೆಲಸ ಅಲ್ಲಿಂದ ಆಗಿದೆ. ಅದರಿಂದಲೇ ಈ ರೀತಿಯ ತೊಂದರೆಗಳನ್ನು ಈಗ ನೋಡಿ. ಜಮ್ಮು ಕಾಶ್ಮೀರ ಮೋದಿಯವರು ಬರುವವರೆಗೂ ಆರ್ಟಿಕಲ್ 370 ಅಲ್ಲಿ ತೆಗೆದು ಹಾಕಲಿಲ್ಲ. ಆರ್ಟಿಕಲ್ 370 ಜಮ್ಮು ಕಾಶ್ಮೀರ ತೆಗೆದು ಹಾಕಿದ್ರಿಂದ ಯಾವ ರೀತಿ ಉಪಯುಕ್ತ ಆತಂದ್ರೆ ಟೂರಿಸಂ ಬೆಳೀತು. ಬೇರೆ ಬೇರೆ ಹೊರಗಿನ ವ್ಯಕ್ತಿಗಳು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಚಾಲು ಮಾಡಿದ್ರು. ಹೋಟೆಲ್ ಉದ್ಯಮಿ ಬೆಳೆಯೋಕ್ಕೆ ಚಾಲು ಆಯಿತು. ಅಲ್ಲಿದ್ದಂಥ ಕಾಶ್ಮೀರಿಗಳಿಗೆ ಉದ್ಯೋಗಾವಕಾಶ ಸಿಕ್ತು. ಇಲ್ಲಿವರೆಗೆ ಯಾಕೆ ಇರಲಿಲ್ಲ? ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ, ರಾಜೀವ್ ಗಾಂಧಿ ಕಾಲದಲ್ಲಿ ಇವೆಲ್ಲ ಯಾಕೆ ಆಗಲಿಲ್ಲ ಅಂತ ಜಮ್ಮು ಕಾಶ್ಮೀರ ಶಾಂತಿ ಆಗಿರಲಿಲ್ಲ. ಇವತ್ತು ಶಾಂತ ಆಗಿದೆ. ಆದರೆ ಒಂದು ಅನ್ಟುವರ್ಡ್ ಇನ್ಸಿಡೆಂಟ್ ಆಗಿದೆ. ಅದ್ರ ಬಗ್ಗೆ ತಕ್ಕದಾದಂಥ ಉತ್ತರ ಕೊಡ್ತೀನಿ ಅಂತೇಳಿ ಮೋದಿಜಿಯವರು ಈಗಾಗಲೇ ಹೇಳಿದ್ದಾರೆ. ಇವತ್ತಿನ ನಾಳೆ ಇದು ಆಗ್ತದೆ. ಆದರೆ ಪ್ರತಿಯೊಂದು ಹಂತದಲ್ಲಿ ಸಹಿತ ಪ್ರತಿಯೊಂದು ಸ್ಟೆಪ್ಸಿಗೂ ಕ್ರಿಟಿಸೈಸ್ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ಪಾಲಿಸಿ ಆಗಿದೆ. ಖರ್ಗೆ ಅವರು ಹೇಳ್ತಾರೆ, ನಿನ್ನೆ BJPಯವರು RSSನವರು ನೋಡ್ತೀವಿ ಒಂದು ಕೈ, ನಾವೇನಾದರೂ ಫೀಲ್ಡಿಗೆ ಇಳಿದ್ರೆ ನೀವು ನಿಮ್ಮ ಅಡ್ರೆಸ್ ಇರೋದಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಯಾರು ಬೇಡ ಅಂದ್ರೆ ಫೀಲ್ಡ್ ಇಳಿಯೋಕ್ಕೆ